ಒಂದು ಅದ್ಭುತ ರೋಮಾಂಚನಕಾರಿ ಭಾವನೆಯಾಗಿದೆ. ಅದರಲ್ಲೂ ಕೆಲವರಂತೂ ಸಾಕಷ್ಟು ರೊಮ್ಯಾಂಟಿಕ್ ಆಗಿರುತ್ತಾರೆ. ತಮ್ಮ ಜೀವನ ಸಂಗಾತಿಯಾಗುವವರು ರೊಮ್ಯಾಂಟಿಕ್ ಆಗಿರಬೇಕು ಅಂದುಕೊಳ್ಳುವುದು ಸರ್ವೇ ಸಾಮಾನ್ಯ. ಕೆಲವರು ಈ ವಿಷಯದಲ್ಲಿ ಅದೃಷ್ಟಶಾಲಿಗಳಾಗಿರುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿ ಸ್ತ್ರೀಯರು ತುಂಬಾ ರೊಮ್ಯಾಂಟಿಕ್ ಆಗಿದ್ದರೆ, ಕೆಲವು ಸ್ತ್ರೀಯರು ಆಸಕ್ತಿಯೇ ಇಲ್ಲದಂತೆ ಇರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9 ಗ್ರಹಗಳು, 12 ರಾಶಿಗಳು ಮತ್ತು 27 ನಕ್ಷತ್ರಗಳ ಬಗ್ಗೆ ವರ್ಣನೆಯನ್ನು ಮಾಡಲಾಗಿದೆ. ಜೊತೆಗೆ ಯಾವುದೇ ವ್ಯಕ್ತಿಯ ರಾಶಿಗೆ ಅನುಸಾರ ಆತನ ವ್ಯಕ್ತಿತ್ವ, ಸ್ವಭಾವ, ಪ್ರೀತಿಯ ಜೀವನ, ಆರೋಗ್ಯ ಮತ್ತು ಆರ್ಥಿಕ ಜೀವನದ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ. ಹೌದು, ಜ್ಯೋತಿಷ್ಯವು ವ್ಯಕ್ತಿಗಳ ವ್ಯಕ್ತಿತ್ವಗಳ ಬಗ್ಗೆ ಹಾಗೂ ಸಂಬಂಧಗಳ ಬಗ್ಗೆ ಒಳನೋಟಗಳನ್ನು ನೀಡುತ್ತದೆ. ಹಾಗೆಯೇ ನೀವು ಜ್ಯೋತಿಷ್ಯವನ್ನು ನಂಬುವವರಾಗಿದ್ದು, ಯಾವ ರಾಶಿಚಕ್ರದ ಚಿಹ್ನೆಗಳು ತಮ್ಮ ಪ್ರಣಯ ಪ್ರವೃತ್ತಿಗಳಿಗೆ ಹೊಂದಿಕೆಯಾಗುತ್ತದೆ ಎಂಬುದರ ಕುರಿತು ನಿಮಗೆ ಕುತೂಹಲವಿದ್ದರೆ ಅದಕ್ಕೆ ಇಲ್ಲಿ ಉತ್ತರವಿದೆ. ಕೆಲವು ರಾಶಿಗೆ ಸೇರಿದ ಸ್ತ್ರೀಯರು ಸಾಕಷ್ಟು ಕಾಳಜಿಯನ್ನು ವಹಿಸುವುದರೊಂದಿಗೆ ತಮ್ಮ ಸಂಗಾತಿಯ ಬಗೆಗೆ ಹೆಚ್ಚು ನಿಷ್ಠಾವಂತರಾಗಿರುತ್ತಾರೆ. ಜೊತೆಗೆ ಕೆಲವು ರಾಶಿಗೆ ಸೇರಿದ ಸ್ತ್ರೀಯರು ತಮ್ಮ ಪ್ರೀತಿಯನ್ನು ಬಹಳ ಬೇಗನೆ ತಮ್ಮ ಸಂಗಾತಿಯೊಂದಿಗೆ ಹೇಳಿಕೊಳ್ಳುವುದಿಲ್ಲ. ಜೊತೆಗೆ ಈ ರಾಶಿಗೆ ಸೇರಿದ ಸ್ತ್ರೀಯರು ತಮ್ಮ ಪತಿ ಅಥವಾ ಸಂಗಾತಿಯ ಭಾವನೆಗಳನ್ನು ಮತ್ತು ಪ್ರತಿಯೊಂದು ಅಗತ್ಯಗಳ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸುತ್ತಾರೆ. ಹಾಗಾಗಿ ಈ ರಾಶಿಯ ಸ್ತ್ರೀಯರು ಅತ್ಯುತ್ತಮವಾದ ಪತ್ನಿ ಅಥವಾ ಬೆಸ್ಟ್ ಫ್ರೆಂಡ್ ಆಗೋದು ಖಂಡಿತ. ಬನ್ನಿ ಇಂದಿನ ವಿಡಿಯೋದಲ್ಲಿ ಯಾವ ರಾಶಿಯ ಸ್ತ್ರೀಯರಿಗೆ ತುಂಬಾ ರೊಮ್ಯಾಂಟಿಕ್ ಭಾವನೆ ಹೆಚ್ಚು, ಯಾವ ಸ್ತ್ರೀಯು ತನ್ನ ಪತಿಯನ್ನು ಹೆಚ್ಚು ಕೇರ್ ಮಾಡುತ್ತಾಳೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೇಷ ರಾಶಿ. ಮೇಷ ರಾಶಿಯ ಜನರು ಮಂಗಳದಿಂದ ಪ್ರಭಾವಿತರಾಗಿರುವುದರಿಂದ ಹೆಚ್ಚಿನ ಧೈರ್ಯ ಮತ್ತು ಶಕ್ತಿಯನ್ನು ಹೊಂದಿರುತ್ತಾರೆ. ಈ ಜನರು ಹೇಗೆ ಪ್ರೀತಿಸುತ್ತಾರೆ ಎಂಬುದರ ಕುರಿತು ಮಾತನಾಡುವುದಾದರೆ, ಈ ಜನರು ಪ್ರೀತಿಯಲ್ಲಿ ತುಂಬಾ ಮುಂದಿರುತ್ತಾರೆ. ಈ ಜನರ ಮನಸ್ಥಿತಿ ಯಾವಾಗಲೂ ಪ್ರೀತಿಯಿಂದ ತುಂಬಿರುತ್ತದೆ. ಇವರು ತಮ್ಮ ಸಂಗಾತಿಯ ಕಡೆಗೆ ಬಹಳ ಪ್ರಗತಿಪರರು. ಸಂಗಾತಿಯನ್ನು ಎಂದಿಗೂ ನಿರ್ಲಕ್ಷಿಸಲು ಇಷ್ಟಪಡುವುದಿಲ್ಲ. ಈ ಜನರ ಸ್ವಭಾವವೆಂದರೆ ಅವರು ಪ್ರೀತಿಯ ಭಾವನೆಯನ್ನು ಲೈಂಗಿಕ ಆಸಕ್ತಿಯಲ್ಲೇ ತೋರಿಸುವುದು ಹೆಚ್ಚು. ದೈಹಿಕ ಆಕರ್ಷಣೆಯ ಕಡೆಗೆ ಇವರ ಒಲವು ಹೆಚ್ಚು. ಮೇಷ ರಾಶಿಯ ಸ್ತ್ರೀಯರು ಪ್ರೀತಿಯ ವಿಚಾರದಲ್ಲಿ ತೀವ್ರ ಭಾವುಕರು. ವಿವಾಹವಾಗಿದ್ದರೆ ಅವರು ತಮ್ಮ ಸಂಗಾತಿಗೆ ತೀವ್ರವಾಗಿ ಬದ್ಧರಾಗಿರುತ್ತಾರೆ. ನಿಷ್ಠೆ, ರಕ್ಷಣಾತ್ಮಕ ಸ್ವಭಾವ ಕೆಲವೊಮ್ಮೆ ತುಂಬಾ ಆಗುತ್ತದೆ. ಏಕೆಂದರೆ ಅವರು ತಮ್ಮ ಪ್ರೀತಿಪಾತ್ರರ ಸಂತೋಷ ಮತ್ತು ಸುರಕ್ಷತೆಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿದ್ದಾರೆ. ವೃಷಭ ರಾಶಿ. ಪ್ರೀತಿ ಮತ್ತು ಸೌಂದರ್ಯದ ಗ್ರಹವಾದ ಶುಕ್ರನಿಂದ ಆಳಲ್ಪಡುವ ವೃಷಭ ರಾಶಿಯವರು ಅತ್ಯಂತ ರೊಮ್ಯಾಂಟಿಕ್ ರಾಶಿಗಳಲ್ಲಿ ಒಂದಾಗಿದೆ. ವೃಷಭ ರಾಶಿಯವರು ತಮ್ಮ ಜೀವನದ ಎಲ್ಲಾ ಅಂಶಗಳಲ್ಲಿ ಸಮತೋಲನವನ್ನು ಪ್ರೀತಿಸುವುದರಿಂದ ಇವರು ತಮ್ಮ ಸಂಬಂಧಗಳಲ್ಲಿ ಸಾಮರಸ್ಯವನ್ನು ಸಹ ಗೌರವಿಸುತ್ತಾರೆ. ಪ್ರೀತಿ ಎಲ್ಲರೂ ಬಯಸುವ, ಮನಸ್ಸಿಗೆ ಮುದ ನೀಡುವ ಒಂದು ಭಾವನೆ. ಇಡೀ ಜಗತ್ತು ಇದನ್ನು ಬಯಸುತ್ತದೆ. ಪತಿ ಪತ್ನಿಯರ ನಡುವೆ ಸರಿಯಾದ ಪ್ರೀತಿ ಇದ್ದರೆ ಅವರು ತಮ್ಮ ಜೀವನದುದ್ದಕ್ಕೂ ಸಂತೋಷವಾಗಿರುತ್ತಾರೆ. ವೃಷಭ ರಾಶಿಯ ಸ್ತ್ರೀಯರು ತಮ್ಮ ಸಂಗಾತಿಯನ್ನು ಹುಚ್ಚುಚ್ಚಾಗಿ ಪ್ರೀತಿಸುತ್ತಾರೆ. ಪ್ರೀತಿಗಾಗಿ ಏನು ಬೇಕಾದರೂ ಮಾಡುತ್ತಾರೆ. ಈ ರಾಶಿಯವರು ತುಂಬಾ ರೊಮ್ಯಾಂಟಿಕ್ ಆಗಿದ್ದು ಸಂಗಾತಿಯನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೆ. ಈ ರಾಶಿ ಚಕ್ರದ ಜನರು ಪ್ರೀತಿಯಲ್ಲಿ ಬಿದ್ದಾಗ ತಮ್ಮ ಸಂಗಾತಿಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತಾರೆ. ಮಾತಿನಲ್ಲೇ ರೊಮ್ಯಾಂಟಿಕ್ ನಡತೆಯನ್ನು ಹೊಂದಿರುತ್ತಾರೆ. ಗುಟ್ಟನ್ನು ಕಾಪಾಡಿಕೊಳ್ಳುವುದೇ ಇವರ ಸ್ವಭಾವ. ಈ ರಾಶಿ ಚಿಹ್ನೆಯಲ್ಲಿ ಜನಿಸಿದ ಜನರು ತಮ್ಮ ಪ್ರಣಯ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಇವರ ಸಂಬಂಧಗಳಲ್ಲಿ ಶಾಶ್ವತ ಸಂಪರ್ಕಗಳನ್ನು ಹೊಂದಿದ್ದಾರೆ. ಭೂಮಿಯ ರಾಶಿಯಾಗಿ ವೃಷಭ ರಾಶಿಯವರು ಸಂಬಂಧದಲ್ಲಿ ಸ್ಥಿರ ಮತ್ತು ವಿಶ್ವಾಸಾರ್ಹ ಪಾಲುದಾರರು. ಇವರು ಸುತ್ತಾಟದಲ್ಲಿ ಅಥವಾ ಉತ್ತಮ ಊಟದಂತಹ ಜೀವನದಲ್ಲಿ ಉತ್ತಮ ಐಷಾರಾಮಿಗಳನ್ನು ಸಹ ಇಷ್ಟಪಡುತ್ತಾರೆ.
ಈ ಅನುಭವವನ್ನು ಇವರು ತಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ. ಮಿಥುನ ರಾಶಿ. ಈ ರಾಶಿಯ ಸ್ತ್ರೀಯರು ತಮ್ಮ ಸಂಗಾತಿಯನ್ನು ತುಂಬಾ ಪ್ರೀತಿಸುತ್ತಾರೆ. ತಮ್ಮ ಸಂಗಾತಿಗೆ ಗರಿಷ್ಠ ಸಮಯವನ್ನು ನೀಡಬೇಕೆಂದು ಅವರು ನಂಬುತ್ತಾರೆ. ಈ ರಾಶಿ ಚಕ್ರದ ಜನರು ತುಂಬಾ ಭಾವುಕರಾಗಿರುತ್ತಾರೆ. ಸಂಬಂಧದಲ್ಲಿ ಅವರ ಮೊದಲ ಹೆಜ್ಜೆ ಪ್ರೀತಿಯ ಭಾವನೆ ಮತ್ತು ನಂತರ ದೈಹಿಕ ಆಕರ್ಷಣೆಯಾಗಿದೆ. ಈ ರಾಶಿ ಚಕ್ರದ ಜನರು ಪ್ರೀತಿಯಲ್ಲಿ ಬಿದ್ದಾಗ ಅವರು ತಮ್ಮ ಸಂಗಾತಿಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತಾರೆ ಮತ್ತು ಅವರನ್ನು ಯಾವಾಗಲೂ ಸಂತೋಷವಾಗಿರಿಸುತ್ತಾರೆ. ಮುತ್ತು ಮಾತಿನಲ್ಲೇ ತಮ್ಮ ರೊಮ್ಯಾಂಟಿಕ್ ಸ್ವಭಾವವನ್ನು ತೋರಗೊಡುತ್ತಾರೆ. ಹೀಗಾಗಿ ಹೆಚ್ಚಿನ ಧೈರ್ಯ ಮತ್ತು ಶಕ್ತಿಯನ್ನು ಹೊಂದಿರುತ್ತಾರೆ. ಇದರ ಜೊತೆಗೆ ಈ ರಾಶಿಯ ಜನರು ಪ್ರೀತಿ ಮಾಡೋದ್ರಲ್ಲಿ ನಿಸ್ಸೀಮರು. ಕೊಟ್ಟ ಒಂದಿಷ್ಟು ಪ್ರೀತಿಗೆ ಮಗದಷ್ಟು ಪ್ರೀತಿ ಕೊಡುತ್ತಾರೆ ಈ ರಾಶಿಯ ಜನರು. ಈ ರಾಶಿಯ ಜನರನ್ನು ಕಂಡ ತಕ್ಷಣ ಪ್ರೀತಿಯಾಗುತ್ತದೆ. ಸಿಂಹ ರಾಶಿ. ಈ ರಾಶಿ ಚಕ್ರದ ಜನರು ತಮ್ಮ ಸಂಗಾತಿಯನ್ನು ತುಂಬಾ ಪ್ರೀತಿಸುತ್ತಾರೆ ಮತ್ತು ಸಾಧ್ಯವಾದಷ್ಟು ಬೇಗ ತಮ್ಮ ಸಂಬಂಧವನ್ನು ಬಲಪಡಿಸಲು ರೊಮ್ಯಾನ್ಸ್ ಸಹಾಯ ಮಾಡುತ್ತದೆ ಎಂದು ನಂಬುತ್ತಾರೆ. ಈ ರಾಶಿ ಚಕ್ರದ ಜನರು ತಮ್ಮ ಸಂಗಾತಿಯನ್ನು ಮೆಚ್ಚಿಸಲು ಸಾಧ್ಯವಿರುವ ಎಲ್ಲವನ್ನೂ ಮಾಡುತ್ತಾರೆ. ಇವರು ರೊಮ್ಯಾಂಟಿಕ್ ಕವಿತೆಗಳನ್ನು ಬರೆದೋ ಅಥವಾ ಮತ್ಯಾವುದೋ ಹೊಸ ರೀತಿಯ ರೊಮ್ಯಾಂಟಿಕ್ ದಾರಿಗಳನ್ನು ಹುಡುಕಿಕೊಂಡು ಸಂಗಾತಿಯೊಂದಿಗೆ ಶೃಂಗಾರ ಭಾವ ಮಾಡುತ್ತಾರೆ. ಸಿಂಹ ರಾಶಿಯ ಸ್ತ್ರೀಯರು ತಮ್ಮ ಸಂಗಾತಿಯ ಕಡೆಗೆ ಭಾವೋದ್ರಿಕ್ತರಾಗಿರುತ್ತಾರೆ. ಅದೇ ರೀತಿ ಉದಾರವಾಗಿಯೂ ವರ್ತಿಸುತ್ತಾರೆ. ಅವರಿಗೆ ಸಾಕಷ್ಟು ಪ್ರೀತಿ ಮತ್ತು ಪ್ರೇಮ ಬೇಕು. ಪ್ರೀತಿಯ ವಿಚಾರದಲ್ಲಿ ಅವರು ತಮ್ಮ ಸಂಗಾತಿಗೆ ಸಂಪೂರ್ಣವಾಗಿ ಮೀಸಲಾಗಿರುತ್ತಾರೆ. ಅವರ ನಿಷ್ಠೆಗೆ ಮಿತಿಯೇ ಇರಲಿಲ್ಲ. ಸಿಂಹ ರಾಶಿಯ ಸ್ತ್ರೀಯರು ತಮ್ಮ ಸಂಗಾತಿಯನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ತನಗೆ ಸಿಕ್ಕ ವರ ಎಂದು ಭಾವಿಸಲು ಪ್ರಯತ್ನಿಸುತ್ತಾರೆ. ಅಷ್ಟು ಮಾತ್ರವಲ್ಲದೆ ಗಂಡ ಹೊಡೆಯಲಿ ಬದಿಯಲಿ ಪರಸ್ತ್ರೀ ಸಂಗ ಮಾಡಿದರು ಕ್ಷಮಿಸಿ ಕೊನೆವರೆಗೂ ಜೊತೆಯಿರುತ್ತಾರೆ. ಭಾವನೆಗಳ ವಿಷಯಕ್ಕೆ ಬಂದಾಗ ಸಿಂಹ ರಾಶಿಯ ಜನರು ತುಂಬಾ ಪ್ರಬಲರಾಗಿದ್ದಾರೆ. ಆದರೆ ಅವರು ತಮ್ಮ ಸಂಗಾತಿಯ ಬಗ್ಗೆ ತುಂಬಾ ಸೂಕ್ಷ್ಮವಾಗಿರುತ್ತಾರೆ. ಈ ರಾಶಿಯ ಜನರು ಪ್ರೀತಿಯಲ್ಲಿ ಬಿದ್ದಾಗ ಅವರು ಪ್ರೀತಿಯನ್ನು ಪಡೆಯಲು ಯಾವುದೇ ಹಂತಕ್ಕೆ ಹೋಗುತ್ತಾರೆ. ಅವರು ಯಾವಾಗಲೂ ತಮ್ಮ ಸಂಗಾತಿಯನ್ನು ಸಂತೋಷವಾಗಿರಿಸಲು ಪ್ರಯತ್ನಿಸುತ್ತಾರೆ. ಇವರ ಮೊದಲ ಆದ್ಯತೆ ಸಂಗಾತಿ, ನಂತರ ಮಕ್ಕಳು ಎಂಬ ನಂಬಿಕೆಯವರು. ತುಲಾ ರಾಶಿ. ತುಲಾ ರಾಶಿಯ ಸ್ತ್ರೀಯರು ಸ್ವಾಭಾವಿಕವಾಗಿ ತುಂಬಾನೇ ರೊಮ್ಯಾಂಟಿಕ್ ಆಗಿರುತ್ತಾರೆ. ಅವರು ತಮ್ಮ ಸಂಗಾತಿಯ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮದಲ್ಲಿ ಸಂಪೂರ್ಣವಾಗಿ ಆಸಕ್ತಿ ಹೊಂದಿದ್ದಾರೆ. ಇದು ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಪ್ರೀತಿಯ ವಾತಾವರಣವನ್ನು ಸೃಷ್ಟಿಸಲು ಶ್ರಮಿಸುತ್ತದೆ. ಸುಂದರ ವೈವಾಹಿಕ ಜೀವನ ಸಾಗಿಸುವುದಕ್ಕೆ ಇಬ್ಬರೂ ಒಟ್ಟಿಗೆ ಅಭಿವೃದ್ಧಿ ಹೊಂದಬೇಕು ಎಂದು ನಂಬುತ್ತಾರೆ. ಆದರೆ ಅವರು ತಮ್ಮ ಸಂಗಾತಿಯ ಬಗ್ಗೆ ತುಂಬಾ ಸೂಕ್ಷ್ಮವಾಗಿರುತ್ತಾರೆ. ಈ ರಾಶಿಯ ಜನರು ಪ್ರೀತಿಯಲ್ಲಿ ಬಿದ್ದಾಗ ಅವರು ಪ್ರೀತಿಯನ್ನು ಪಡೆಯಲು ಯಾವುದೇ ಹಂತಕ್ಕೆ ಹೋಗುತ್ತಾರೆ. ಅವರು ಯಾವಾಗಲೂ ತಮ್ಮ ಸಂಗಾತಿಯನ್ನು ಸಂತೋಷವಾಗಿರಿಸಲು ಪ್ರಯತ್ನಿಸುತ್ತಾರೆ. ಈ ರಾಶಿಯವರು ತುಂಬಾ ರೊಮ್ಯಾಂಟಿಕ್ ಆಗಿದ್ದು ಸಂಗಾತಿಯನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೆ. ಈ ರಾಶಿ ಚಕ್ರದ ಜನರು ಪ್ರೀತಿಯಲ್ಲಿ ಬಿದ್ದಾಗ ತಮ್ಮ ಸಂಗಾತಿಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತಾರೆ. ಮಾತಿನಲ್ಲೇ ರೊಮ್ಯಾಂಟಿಕ್ ನಡತೆಯನ್ನು ಹೊಂದಿರುತ್ತಾರೆ. ವೃಶ್ಚಿಕ ರಾಶಿ. ಈ ರಾಶಿಯ ಜನರು ಸಾಧ್ಯವಾದಷ್ಟು ಬೇಗ ತಮ್ಮ ಸಂಬಂಧವನ್ನು ಬಲಪಡಿಸಲು ಮುಂದಾಗುತ್ತಾರೆ. ಅಷ್ಟೇ ಅಲ್ಲದೆ ತಮ್ಮ ಪ್ರೀತಿ ಪಾತ್ರರಿಗಾಗಿ ಏನು ಬೇಕಾದ್ರೂ ಮಾಡೋಕೆ ರೆಡಿ ಇರುತ್ತಾರೆ. ಹೊಸ ರೀತಿಯ ರೊಮ್ಯಾಂಟಿಕ್ ವಿಚಾರಗಳ ಮೂಲಕ ತಮ್ಮ ಸಂಗಾತಿಯೊಂದಿಗೆ ಜೀವನ ಮಾಡುತ್ತಾರೆ. ಈ ರಾಶಿ ಚಕ್ರದ ಜನರು ತಮ್ಮ ಪ್ರೀತಿ ಮತ್ತು ನಡವಳಿಕೆಯಿಂದ ತಮ್ಮ ಸಂಗಾತಿಯನ್ನು ಸುಲಭವಾಗಿ ಮೋಡಿ ಮಾಡುತ್ತಾರೆ. ಈ ರಾಶಿ ಚಕ್ರದ ಜನರು ತಮ್ಮ ಸಂಗಾತಿಯನ್ನು ಪ್ರೀತಿಸುವ ಅದ್ಭುತ ಕಲೆಯನ್ನು ಹೊಂದಿರುತ್ತಾರೆ. ಈ ರಾಶಿಯ ಜನರು ತಮ್ಮ ಸಂಗಾತಿಯನ್ನು ಸಂತೋಷವಾಗಿಡುವ ವಿಷಯಕ್ಕೆ ಬಂದಾಗ ಅದಕ್ಕೆ ಸಂಪೂರ್ಣ ಪ್ರಾಶಸ್ತ್ಯ ನೀಡುತ್ತಾರೆ ಮತ್ತು ಪ್ರಪಂಚದ ಬಗ್ಗೆ ಯಾರೇನನ್ನುತ್ತಾರೋ ಎಂದೆಲ್ಲ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಮಕರ ರಾಶಿ.
ಮಕರ ರಾಶಿಯವರ ಭಾವನೆಗಳಲ್ಲಿ ಪ್ರೀತಿ ಬಹಳ ಆಳವಾಗಿದೆ. ತುಂಬಾ ಕರುಣಾಳು ಸ್ವಭಾವದವರು. ಅವರು ಪ್ರೀತಿಯಲ್ಲಿದ್ದಾಗ ಅವರು ತಮ್ಮ ಸಂಗಾತಿಗೆ ಸಂಪೂರ್ಣ ಮೀಸಲಾಗಿರುತ್ತಾರೆ. ತಮ್ಮ ಸ್ವಂತ ಅಗತ್ಯಗಳನ್ನು ತ್ಯಾಗ ಮಾಡಲು ಸಿದ್ಧರಿದ್ದಾರೆ. ಸಂಗಾತಿಯ ಸಂತೋಷವನ್ನು ಅವರ ಸಂತೋಷವೆಂದು ಪರಿಗಣಿಸುತ್ತಾರೆ. ಈ ರಾಶಿ ಚಕ್ರದ ಸ್ತ್ರೀಯರ ಪ್ರೀತಿ ನಿಸ್ವಾರ್ಥ ಮತ್ತು ಬೇಷರತ್ತಾಗಿರುವುದು ಗಮನ ಸೆಳೆವ ವಿಚಾರ. ಇದರ ಜೊತೆಗೆ ಈ ರಾಶಿಯ ಜನರು ಪ್ರೀತಿ ಮಾಡೋದ್ರಲ್ಲಿ ನಿಸ್ಸೀಮರು. ಕೊಟ್ಟ ಒಂದಿಷ್ಟು ಪ್ರೀತಿಗೆ ಮಗದಷ್ಟು ಪ್ರೀತಿ ಕೊಡುತ್ತಾರೆ ಈ ರಾಶಿಯ ಜನರು. ಈ ರಾಶಿಯ ಜನರನ್ನು ಕಂಡ ತಕ್ಷಣ ಪ್ರೀತಿಯಾಗುತ್ತದೆ. ಈ ರಾಶಿ ಚಕ್ರದ ಜನರು ತುಂಬಾ ಭಾವುಕರಾಗಿರುತ್ತಾರೆ. ಸಂಬಂಧದಲ್ಲಿ ಅವರ ಮೊದಲ ಹೆಜ್ಜೆ ಪ್ರೀತಿಯ ಭಾವನೆ ಮತ್ತು ನಂತರ ದೈಹಿಕ ಆಕರ್ಷಣೆಯಾಗಿದೆ. ಈ ರಾಶಿ ಚಕ್ರದ ಜನರು ಪ್ರೀತಿಯಲ್ಲಿ ಬಿದ್ದಾಗ ಅವರು ತಮ್ಮ ಸಂಗಾತಿಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತಾರೆ ಮತ್ತು ಅವರನ್ನು ಯಾವಾಗಲೂ ಸಂತೋಷವಾಗಿರಿಸುತ್ತಾರೆ. ಮುತ್ತು ಮಾತಿನಲ್ಲೇ ತಮ್ಮ ರೊಮ್ಯಾಂಟಿಕ್ ಸ್ವಭಾವವನ್ನು ತೋರಗೊಡುತ್ತಾರೆ. ಅವರು ಭಾವನಾತ್ಮಕ ಸಂಪರ್ಕಕ್ಕೆ ಆದ್ಯತೆ ನೀಡುತ್ತಾರೆ ಹಾಗೂ ಅವರ ಪ್ರೀತಿಪಾತ್ರರ ಅಗತ್ಯಗಳಿಗೆ ಗಮನ ಕೊಡುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.